ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ಪದ್ಮ ಪ್ರಶಸ್ತಿಗಳು. 2026ರಲ್ಲಿ ಕೊಟ್ಟಂಥ ಪದ್ಮ ಪ್ರಶಸ್ತಿಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಪದ್ಮ ಪ್ರಶಸ್ತಿಗಳು ಯಾವುದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಮೊದಲೇ ಕ್ಲಾಕ್ ವೈಸ್ ಮೊದಲು ಬರೋದು ಭಾರತ ರತ್ನ, ಆಮ್ಯಾಗ ಪದ್ಮ ವಿಭೂಷಣ, ಆಮ್ಯಾಗ ಪದ್ಮಭೂಷಣ, ಆಮ್ಯಾಗ ಪದ್ಮಶ್ರೀ. ಈ ಕೊಟ್ಟಿರುವಂಥ ಪ್ರಶಸ್ತಿಗಳಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ 5 ಕೊಟ್ಟಾರ. ಎಷ್ಟು 5 ಕೊಟ್ಟಾರ. ಪದ್ಮಭೂಷಣ ಪ್ರಶಸ್ತಿಯನ್ನು 13 ಕೊಟ್ಟಾರ. ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಯನ್ನು 113 ಹೈಯೆಸ್ಟ್ ಕೊಟ್ಟಿದ್ದು ಪದ್ಮಶ್ರೀ. ಇದರಲ್ಲಿ 19 ಮಹಿಳೆಯರು ಎಲ್ಲಿರ್ತಾರೆ ಎಕ್ಸಾಮಿಗೆ ಬಂದೇ ಬರ್ತಾರೆ. ಓಕೆ, 19 ಮಹಿಳೆಯರು ಕೊಟ್ರ, 16 ಮರಣೋತ್ತರವಾಗಿ ಕೊಟ್ರ. ಆ್ಯಕ್ಚುಲಿ ಪದ್ಮ ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ನೀಡುವಂತಿಲ್ಲ, ಆದರೆ ಮರಣ ಹೊಂದಿ 1 ವರ್ಷದ ಒಳಗೆ ಅವ್ರ ಹೆಸರೇನು ಶಿಫಾರಸು ಮಾಡಿದ್ರಂದ್ರೆ ಅವಾಗ ಕೊಡ್ಬೋದು. ಎಷ್ಟು ಕೊಟ್ರ? ಮರಣೋತ್ತರವಾಗಿ 16 ಕೊಟ್ರ, ಮಹಿಳೆಯರಿಗೆ 19 ಕೊಟ್ರ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪದ್ಮ ಪ್ರಶಸ್ತಿ ಯಾವ ಸ್ಥಾಪನೆ ಆದ ನೋಡೋಣ. ನಾವು 1954 ಸ್ಥಾಪನೆ ಆಗೈತೆ. 1954 ಜನವರಿ 2ರಂದು ಸ್ಥಾಪನೆ ಆಗತ್ತೆ. ಈಗ ಪದ್ಮ ಪ್ರಶಸ್ತಿಗಳು ಸ್ಥಾಪನೆ ಆದಾಗ ಭಾರತ ರತ್ನ ಮತ್ತು ಪದ್ಮ ವಿಭೂಷಣಗಳಿದ್ದವು. ಆಮ್ಯಾಗ 1905 ಜೂನ್ 8ಕ್ಕೆ ಮಾಡ್ತಾರೆ. ಮತ್ತು ಪದ್ಮ ವಿಭೂಷಣ ಮತ್ತು ಪದ್ಮಶ್ರೀ 2 ಆ್ಯಡ್ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಈ ಪದ್ಮ ಪ್ರಶಸ್ತಿ ಕುರಿತಾದ ಅರ್ಹತೆಗಳು ನೋಡೋದಾದ್ರೆ ನಾವು ಹೆಂಗಿರ್ಬೇಕಂದ್ರೆ ಇದರಲ್ಲಿ ಜಾತಿ ಭೇದ ಲಿಂಗ ತಾರತಮ್ಯ ಮಾಡುವಂತಿಲ್ಲ, ಮತ್ತು ಇದನ್ನು ಸರ್ಕಾರಿ ನೌಕರರಿಗೆ ಕೊಡುವಂತಿಲ್ಲ. ಯಾವುದು ಪದ್ಮ ಪ್ರಶಸ್ತಿಗಳನ್ನು ಸರ್ಕಾರಿ ನೌಕರಿಗೆ ಕೊಡುವಂತಿಲ್ಲ. ಎಸ್ಪೆಷಲಿ ಯಾರನ್ನು ಹೊರತುಪಡಿಸಿ ಅಂದ್ರೆ ವೈದ್ಯರನ್ನು ಮತ್ತು ವಿಜ್ಞಾನಿಗಳನ್ನು ಹೊರತುಪಡಿಸಿ ಅವರಿಗೆ ಇದರಿಂದ ವಿನಾಯಿತಿ ನೀಡಿ ಅವರು ಕೊಡ್ಬೋದು. ಈಗ ಪದ್ಮ ಪ್ರಶಸ್ತಿನ ವರ್ಷಕ್ಕೆ ಎಷ್ಟು ಕೊಡ್ಬೋದು ಅಂದ್ರೆ 120 ಗರಿಷ್ಠ 120 ಮಂದಿಗೆ ಅಷ್ಟೇ ಕೊಡ್ಬೋದು. ನೆಕ್ಸ್ಟ್ ಈ ಪದ್ಮ ಪ್ರಶಸ್ತಿಗಳನ್ನು ಈಗ ಭಾರತ ರತ್ನ ತೊಗೊಂಡು ಈಗ ಎಸ್ಪೆಷಲಿ ಪದ್ಮ ವಿಭೂಷಣ ತೊಗೊಂಡಿರ್ತಾರೆ. ಈಗ ಹೊಳ್ಳಿ ಪದ್ಮ ವಿಭೂಷಣ ತೊಗೊಂಡ್ರೆ ಭಾರತ ರತ್ನ ಪಡಿಬೇಕಂದ್ರೆ 5 ವರ್ಷ ಗ್ಯಾಪ್ ಇರ್ಬೇಕು. ಓಕೆ, 5 ವರ್ಷ ಅಂತರದಲ್ಲಿ ಮತ್ತೊಂದು ಪದ್ಮ ಪ್ರಶಸ್ತಿನ ಕೊಡ್ತಾರೆ. ಓಕೆ, ಸಂವಿಧಾನದ 18ನೇ ವಿಧಿ ಪ್ರಕಾರ ಈ ಪದ್ಮ ಪ್ರಶಸ್ತಿಗಳನ್ನು ಕೇವಲ ಕೊಟ್ಟಿರ್ತಾರಷ್ಟೇ, ಇದನ್ನು ಹೆಸರು ಮುಂದೆ ಬಳಸುವಂತಿಲ್ಲ. 18ನೇ ವಿಧಿ ನಮಗೆ ಏನೈತಿ, ಬಿರುದು ಬಾವರಿಗಳ ರದ್ದತಿ ಅಂತ ಹೇಳ್ತೈತಿ. ಅಂದ್ರೆ ಈ ಪ್ರಶಸ್ತಿ ಪಡೆದವರು ತಮ್ಮ ಹೆಸರುಗಳ ಮುಂದೆ ಇದನ್ನು ಹಾಕೊಳ್ಕೊಳ್ಳುವಂತಿಲ್ಲ. ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಬಳಸುವಂತಿಲ್ಲ ಆಗಿರ್ತೈತಿ. ನೆಕ್ಸ್ಟ್ ಏನಾಗಿರ್ತದೆ, ಪದ್ಮ ಪ್ರಶಸ್ತಿಯ ಸವಲತ್ತುಗಳು ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ನೆಕ್ಸ್ಟ್ ನಗದು ಬಹುಮಾನ ಕೊಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಇದನ್ನು ಯಾವಾಗ ಸ್ಥಗಿಸಲಾಗಿದೆ ಅಂದರೆ 1978-79ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಸ್ಟಾಪ್ ಮಾಡಿತ್ತು. ಮತ್ತು 1993 ಮಟನೂ ಸ್ಟಾಪ್ ಆಗಿತ್ತು ಇದನ್ನು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪದ್ಮ ಪ್ರಶಸ್ತಿ ಆಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇದ್ರೆ ಓದ್ಕೊಳ್ಳಿ, ಯಾಕಂದರೆ ಪದ್ಮ ಪ್ರಶಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೊಂದು ಟಾಪಿಕ್ ಒಂದಿಗೆ ಭೇಟಿ ಆಗೋಣ.